ಕಳೆದ 7-8 ವರ್ಷಗಳಿಂದ ವೇತನ ಪರಿಷ್ಕರಣೆಯಾಗದೆ ಕಾರ್ಮಿಕರು ಇತ್ತೀಚಿನ ದಿನಗಳಲ್ಲಿ ಜೀವನ ನಡೆಸುವುದು ಕಷ್ಟವಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಕನಿಷ್ಠ ವೇತನ ತಡೆ ಹಿಡಿದು ಮತ್ತೊಂದು ಸಮಿತಿ ತಡೆ ಹಿಡಿದಿರುವುದು ಖಂಡನೀಯ ಎಂದು ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ವರಲಕ್ಷ್ಮಿ ಹೇಳಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯವು ಕೈಗಾರಿಕಾ ಅಭಿವೃದ್ಧಿಯಲ್ಲಿ 4ನೇ ಸ್ಥಾನ, ವಿದೇಶಿ ಬಂಡವಾಳ ಆಕರ್ಷಣೆಯಲ್ಲಿ 2ನೇ ಸ್ಥಾನ ಹಾಗೂ ಐಟಿ ಬಿಟಿ ಉದ್ಯಮಗಳಲ್ಲಿ ಮೊದಲ ಸ್ಥಾನದಲ್ಲಿದೆ ಎಂದರು. ಕಳೆದ 2017ರಲ್ಲಿ ಕನಿಷ್ಠ ವೇತನ ಪರಿಷ್ಕರಣೆಯಾದಾಗ ಇದೇ ವಾರಗಳನ್ನು ಬಂಡವಾಳಿಗರು ಮಾಡಿದ್ದರು. 2017ರ ಕನಿಷ್ಠ ವೇತನ ಪರಿಷ್ಕರಣೆಯನ್ನು ದೇಶದ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದರು. ಆದರೆ ಕನಿಷ್ಠ ವೇತನ ನಿಗದಿಪಡಿಸಿರುವುದನ್ನು ನ್ಯಾಯಾಲಯ ಸಿಂಧುಗೊಳಿಸಿತು ಎಂದರು. ಸ್ನೇಹಿತರೆ, ನಮ್ಮ ಕರ್ನಾಟಕ ರಾಜ್ಯದ 1,77,00,000 ಜನರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಭಾರಿ ದೊಡ್ಡದಾದಂಥ ಒಂದು ಅನ್ಯಾಯವನ್ನು ಮಾಡಿದೆ. 8 ವರ್ಷಗಳ ನಂತರ ಕನಿಷ್ಠ ವೇತನವನ್ನು ಈ ಸರ್ಕಾರ ಪರಿಷ್ಕರಣೆ ಮಾಡಿತ್ತು. ಈ ಪರಿಷ್ಕರಣೆ ಮಾಡಿದ್ದು ಕೂಡ ಭಾರಿ ದೊಡ್ಡದಾದಂಥ ಒಂದು ಒತ್ತಾಯಗಳು ಮತ್ತು ಹಲವು ಸ್ವರೂಪದ ಹೋರಾಟಗಳನ್ನು ನಡೆಸಲಾಗಿತ್ತು. ಹಿಂದೆ ಇದ್ದಂಥ ರಾಜ್ಯ ಸರ್ಕಾರ, ಬೊಮ್ಮಾಯಿಯವರು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಈ ಕನಿಷ್ಠ ವೇತನ 2022ಕ್ಕೆ ಕ್ಲೋಸ್ ಆಗಿತ್ತು. 2022-23ಕ್ಕೆ ಈ ವೇತನವನ್ನು ಪರಿಷ್ಕರಣೆ ಮಾಡಬೇಕಿತ್ತು. ಆಗ ನಾವು ಕೇಳಿದ್ದು, ಒಂದು ವೈಜ್ಞಾನಿಕ ಲೆಕ್ಕಾಚಾರದ ಆಧಾರದಲ್ಲಿ 36,000 ರೂಪಾಯಿ ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡಬೇಕು ಅಂತೇಳಿ ನಾವು ಕೇಳಿದ್ವಿ. ಆಗ ಅವರು ಕೇವಲ 5%, 10% ಮಾತ್ರ ವೇತನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದರು. ನಾವೆಲ್ಲರೂ ಕೂಡ ಅದನ್ನು ವಿರೋಧಿಸಿ ಹೈಕೋರ್ಟ್ಗೆ ಹೋಗಿ, ಹೈಕೋರ್ಟಲ್ಲಿ ವಾದ ವಿವಾದಗಳ ನಂತರ ಹೈಕೋರ್ಟು ಒಂದು ನಿರ್ದೇಶನವನ್ನು ನೀಡಿತು. ಆ ನಿರ್ದೇಶನದ ಆಧಾರದಲ್ಲಿ ಮತ್ತು ನಮ್ಮ ದೇಶದ 15ನೇ ILC ಅಂತ ಹೇಳಿ ಇದೆ, ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಅಂತ ಹೇಳಿ ನಾವು ಕರಿತೀವಿ. ಆ ILC ಏನು ಹೇಳುತ್ತೆ ಅಂತ ಹೇಳಿದರೆ, ಪ್ರತಿ 3 ವರ್ಷಕ್ಕೊಮ್ಮೆ ಅಥವಾ 5 ವರ್ಷಕ್ಕೊಮ್ಮೆ ಈ ಕನಿಷ್ಠ ವೇತನವನ್ನು ಒಂದು ವೈಜ್ಞಾನಿಕ ಲೆಕ್ಕಾಚಾರಗಳ ಆಧಾರದ ಒಳಗಡೆ ಈ ವೇತನ ಪರಿಷ್ಕರಣೆ ಆಗಬೇಕು ಅನ್ನುವಂಥದ್ದನ್ನು ಹೇಳುತ್ತೆ ಮತ್ತು ಅದನ್ನು ವೈಜ್ಞಾನಿಕ ಲೆಕ್ಕಾಚಾರ ಮಾಡಬೇಕು ಅಂತ ಹೇಳುತ್ತೆ. ಸೊ ಅದೇ ಪ್ರಕಾರದಲ್ಲಿ ರಫ್ತು ಕೋಸ್ ಬ್ರೆಡ್ ಪ್ರಕರಣ ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಆ ಒಂದು ಕಂಪನಿಯ ಒಂದು ವಿಚಾರದಲ್ಲಿ ಕನಿಷ್ಠ ವೇತನವನ್ನು ಹೆಂಗೆ ಲೆಕ್ಕಾಚಾರ ಹಾಕಬೇಕು ಅಂತೇಳಿ ಸುಪ್ರೀಂ ಕೋರ್ಟಿನ ಒಂದು ತೀರ್ಪಿದೆ. ಅದರ ಪ್ರಕಾರವೂ ಕೂಡ ಒಂದು ವೈಜ್ಞಾನಿಕ ಲೆಕ್ಕಾಚಾರವನ್ನು ಮಾಡಬೇಕು ಅಂತ ಹೇಳುತ್ತೆ. ಸೊ ಅಂತ ಹೇಳಿದ್ರೆ, ಯಾವ ಕಾರ್ಮಿಕ ಇರ್ತಾನೆ ಅವನಿಗೆ 2,700 ಕ್ಯಾಲರಿ ಆಹಾರ, ಅವನ ಹೆಂಡತಿಗೆ 2,700 ಕ್ಯಾಲರಿ, ಅವರ ಮಕ್ಕಳಿಗೆ 2 ಮಕ್ಕಳು ಯೂನಿಟ್ ಸೇರಿಸಿ 2,700 ಕ್ಯಾಲರಿ. ನಾವು ಕಾರ್ಮಿಕ ಸಂಘಟನೆಗಳು ಕೇಳಿದ್ದೇನೆಂದರೆ, ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ತೀರ್ಪನ್ನು ಕೊಟ್ಟಿದೆ. ಏನು ತೀರ್ಪು ಅಂತ ಹೇಳಿದರೆ, ಯಾವ ವಯಸ್ಕ ತಾಯಿ ತಂದೆ ಇರ್ತಾರೆ ಆ ತಾಯಿ ತಂದೆಯನ್ನು ಸಾಕುವಂಥದ್ದು, ಸಲಹುವಂಥದ್ದು ಆ ಮಗನ ಕರ್ತವ್ಯ ಅಂತ ಅವರು ಹೇಳ್ತಾರೆ. ಅವರನ್ನು ಹಂಗೇ ಬಿಡಬಾರ್ದು ಅಂತ ಹೇಳುತ್ತೆ. ಅದಕ್ಕೆ ನಾವೇನು ಹೇಳಿದ್ದೀವಿ ಅಂದರೆ, ಈ ಕನಿಷ್ಠ ವೇತನವನ್ನು ಲೆಕ್ಕಾಚಾರ ಹಾಕುವಾಗ ಈ ತಾಯಿ ತಂದೆಯನ್ನು ಕೂಡ ಒಂದು ಯೂನಿಟ್ ಅಂತ ಪರಿಗಣಿಸಬೇಕು. ಆವಾಗ 3 ಯೂನಿಟ್ ಬದಲಿಗೆ 4 ಯೂನಿಟ್ ಅಂತೇಳಿ ಪರಿಗಣಿಸಬೇಕು ಅನ್ನುವಂಥ ಹಲವು ಈ ಥರದ ಒತ್ತಾಯಗಳ ನಂತರ ಅಂತಿಮವಾಗಿ 2025 ಏಪ್ರಿಲಿಗೆ ಕನಿಷ್ಠ ವೇತನ ಸಲಹಾ ಮಂಡಳಿ ಒಂದು ಡ್ರಾಫ್ಟನ್ನು ಅವರು ಹೊರಗಡೆ ತರ್ತಾರೆ. ಆ ಡ್ರಾಫ್ಟಿಗೆ ಆಕ್ಷೇಪಣೆಗಳನ್ನು ಕೇಳ್ತಾರೆ. ಈ ಆಕ್ಷೇಪಣೆಗಳನ್ನು ಹಾಕುವಾಗ ಇವತ್ತು ಯಾವ ಹಣಕಾಸು ಇಲಾಖೆ ಇದನ್ನು ತಡೆ ಒಡ್ಡಿದೆಯೋ ಆ ಹಣಕಾಸು ಇಲಾಖೆ ಅವತ್ತು ಆಕ್ಷೇಪಣೆಯನ್ನು ಸಲ್ಲಿಸಲಿಲ್ಲ. ಯಾವ ಕಾಮರ್ಸ್ ಆ್ಯಂಡ್ ಡಿಪಾರ್ಟ್ಮೆಂಟ್, ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಇದೆ ಅವರು ಇವತ್ತು ಅಬ್ಜೆಕ್ಷನ್ ಹಾಕಿದ್ದಾರೆ, ಆವತ್ತು ಅವರು ಆಕ್ಷೇಪಣೆ ಸಲ್ಲಿಸಲಿಲ್ಲ. ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಭಾಳಷ್ಟು ಸಮಯ ಇತ್ತು. ಆ ಸಂದರ್ಭದಲ್ಲಿ ಅವರು ಸಲ್ಲಿಸ್ದೇನೆ ಅಂತಿಮವಾದಂಥ ನೋಟಿಫಿಕೇಷನ್ 22ನೇ ತಾರೀಕು ಮೇ 2026ಕ್ಕೆ ಬಂತು. ಆದರೆ ನೀವು ಲೆಕ್ಕಾಚಾರ ಹಾಕಿ 2025 ಏಪ್ರಿಲ್ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 13 ತಿಂಗಳ ಕಾಲ ಈ ನೋಟಿಫಿಕೇಷನ್ ಪೆಂಡಿಂಗ್ ಇತ್ತು. ಮತ್ತು ನಾವೆಲ್ಲ ಹೋರಾಟಗಳ ಮೇಲೆ ಆದ ನಂತರ ಮೇ 22ನೇ ತಾರೀಕಿಗೆ ಅದನ್ನು ಅಂತಿಮ ಅಧಿಸೂಚನೆ ಬಂತು. ಅಂತಿಮ ಅಧಿಸೂಚನೆ ಬಂದ ಕೂಡಲೇ ನಮ್ಮ ರಾಜ್ಯದ ಬಂಡವಾಳಗಾರರು, ನಮ್ಮ ರಾಜ್ಯದ ಕೆಲವು ಜನಪ್ರತಿನಿಧಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಆವತ್ತಿನ ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಸೇರಿಕೊಂಡು ಇದು 60% ಜಾಸ್ತಿ ಆಗಿಬಿಟ್ಟಿದೆ, ಇನ್ಕ್ರೀಸ್ ಆಗಿಬಿಟ್ಟಿದೆ ಪೇಮೆಂಟು, ಇಷ್ಟು ಹಣವನ್ನು ಕೊಡಲಿಕ್ಕಾಗಲ್ಲ ಅಂತೇಳಿ ಆವತ್ತಿಂದನೇ ಅಪಸ್ವರ ಪ್ರಾರಂಭ ಮಾಡಿದ್ರು. ಸೊ ಅಪಸ್ವರ ಪ್ರಾರಂಭ ಮಾಡಿ ಈ ಎಲ್ಲ ಮಾಲೀಕರು ಕೂಡ ಸೇರಿ, ಅದರಲ್ಲೂ ಕೂಡ ವಿಶೇಷವಾಗಿ FKCCI, CII, KASSIA ಈ ಥರ ಮಾಲೀಕರ ಸಂಘಟನೆಗಳೇನಿದ್ದಾವೆ, ಸಣ್ಣ ಮಧ್ಯಮ ಬೃಹತ್ ಎಲ್ಲ ಥರದ ಮಾಲೀಕ ಸಂಘಟನೆಗಳು
ಇವತ್ತು ಕೋರ್ಟಿಗೆ ಹೋಗಿದ್ದಾರೆ ಈ ಒಂದು ಮಿನಿಮಮ್ ವೇಜನ್ನು ನೀವು ತಡೆ ಹಿಡಿಬೇಕು ಅಂತ. ಆದರೆ ಕೋರ್ಟು ಇವತ್ತು ಅದಕ್ಕೆ ಯಾವುದೇ ರೀತಿಯಲ್ಲಿ ಸ್ಟೇ ಕೊಟ್ಟಿಲ್ಲ. ಯಾಕೆ ಅಂತ ಹೇಳಿದ್ರೆ ಮಾಲೀಕರ ಪರವಾಗಿ ಈ ಒಂದು ನೋಟಿಫಿಕೇಷನಲ್ಲಿ ಅವರಿಗೆ ಸ್ಟೇ ಕೊಡುವ ರೀತಿಯ ಯಾವುದೇ ವಿವಾದಗಳು ಕೂಡ ಈ ನೋಟಿಫಿಕೇಷನಲ್ಲಿ ಇಲ್ಲ. ಆದರೆ ಇವತ್ತು ರಾಜ್ಯ ಸರ್ಕಾರ ಬಂಡವಾಳಗಾರರ ಪರವಾಗಿ ಅಂತ ಹೇಳದೇನೆ ಹಣಕಾಸು ಇಲಾಖೆಯ ಹೆಸರಿನಲ್ಲಿ ಇವತ್ತು ಅವರು ಇದನ್ನು ತಡೆ ಹಿಡಿದಿದ್ದಾರೆ. ನಾವು ಇದನ್ನು ಕಂಡೆಮ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇವತ್ತು ಕರ್ನಾಟಕ ರಾಜ್ಯದ ಒಳಗಡೆ ಈಗ ಅಟ್ ಪ್ರೆಸೆಂಟ್ ಇದು ಮಳೆ ಬರಲಿಲ್ಲ. ಎಲ್ಲ ರೈತರು ಕೂಡ ಕಂಗಾಲಾಗಿದ್ದಾರೆ. ಹಲವಾರು ಜಿಲ್ಲೆಗಳು ತಾಲೂಕುಗಳನ್ನು ಬರಗಾಲ ಅಂತ ಹೇಳಿ ಘೋಷಣೆ ಮಾಡ್ತಾ ಇದ್ದಾರೆ. ಆಮೇಲೆ ಯುದ್ಧದ ಪರಿಣಾಮದಿಂದ ಅತ್ಯಂತ ದೊಡ್ಡ ಪ್ರಮಾಣದ ಗ್ಯಾಸು, ಪೆಟ್ರೋಲ್, ಡೀಸೆಲ್ ಬೆಲೆಗಳು ಜಾಸ್ತಿಯಾಗಿ ಬೆಲೆ ಏರಿಕೆ ಆಗಿದೆ. ಈ ಥರದ ಒಂದು ಸಂದರ್ಭದಲ್ಲಿ 8 ವರ್ಷಗಳಿಂದ ಈ ರಾಜ್ಯದ 1 ಕೋಟಿ ಕಾರ್ಮಿಕರಿಗೆ ನೀವು ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡಿಲ್ಲ ಅಂತ ಹೇಳಿದರೆ, ಆದರೂ ಕೂಡ ಅವರು ತಡ್ಕೊಂಡಿದ್ದಾರೆ ಅಂತ ಹೇಳಿದರೆ, ಸೊ ಏನಿದ್ರ ಅರ್ಥ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಏನು ಅಂತ ಹೇಳಿದರೆ, ಈ ಒಂದು ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು ಅಂತ. ಆದರೆ ಇವತ್ತು ಹಣಕಾಸು ಇಲಾಖೆ ಏನು ಹೇಳ್ತಾ ಇದೆ, ಸರ್ಕಾರದ ಅಡಿಯ ಒಳಗಡೆ ಕಾಯಂ ಅಲ್ಲದ ಅಂದರೆ ಗುತ್ತಿಗೆ, ಹೊರಗುತ್ತಿಗೆ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಇದೆ. ಅವರ ಲೆಕ್ಕಾಚಾರ ಎಷ್ಟಿದೆ? 1.5 ಲಕ್ಷ ಇದೆ. ಇವ್ರಿಗೆಲ್ಲರಿಗೂ ಕೂಡ ಸೇರಿಸಿದ್ರೆ ಒಂದು 2100 ಕೋಟಿ ರೂಪಾಯಿ ಮಾತ್ರನೇ ಹಣಕಾಸು ಇಲಾಖೆಗೆ ಬರ್ತದೆ. ಯಾರು? ಪಂಚಾಯಿತಿ ವರ್ಕರು, ಹಾಸ್ಟೆಲ್ ವರ್ಕರು, ಆಮೇಲೆ ಮತ್ತು ಗ್ರಾಮ ಪಂಚಾಯಿತಿ ನೌಕರರು, ನಗರಾಭಿವೃದ್ಧಿ ಇಲಾಖೆಗಳಲ್ಲಿ ಕೆಲಸ ಮಾಡೋರು, ಮುನ್ಸಿಪಲಲ್ಲಿ ಕೆಲಸ ಮಾಡೋರು, ಆಮೇಲೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡೋರು, ಇವರೆಲ್ಲ ಸೇರಿಕೊಂಡಾಗ ಅಷ್ಟೇ ಬರೋದು. ನಾವು ಕೇಳೋದು, ಸರ್ಕಾರದ ಅಡಿಯಲ್ಲಿ ಗುತ್ತಿಗೆ, ಹೊರಗುತ್ತಿಗೆ ತಗೊಳ್ಳೋದಕ್ಕೆ ತೀರ್ಮಾನ ಮಾಡಿದವರು ನೀವು. ಯಾಕೆ ಅಂತೇಳಿದರೆ ಅವರಿಗೆ ಪರ್ಮನೆಂಟ್ ಮಾಡೋಕ್ಕಾಗಲ್ಲ, ಪರ್ಮನೆಂಟ್ ವೇಜ್ ಕೊಡೋಕ್ಕಾಗಲ್ಲ ಅಂತ. ಈಗ ಪರ್ಮನೆಂಟ್ ವರ್ಕರ್ಸ್ಗೆ ಮೊನ್ನೆ ಇದು ಪೇ ಕಮಿಷನನ್ನು ನೀವು ಇಂಪ್ಲಿಮೆಂಟ್ ಮಾಡಿದಾಗ ಎಷ್ಟು ಮಾಡಿದ್ದೀರಿ? ಹೆಚ್ಚು ಕಡಿಮೆ 17,000ದಿಂದ 20,000 ಕೋಟಿ ರೂಪಾಯಿಯನ್ನು ನೀವು ವ್ಯಯ ಮಾಡಿದ್ದೀರ. ನಮಗೇನು ಅದಕ್ಕೆ ಇದಿಲ್ಲ, ನಾವೇನು ತೆಗಿತಾ ಇಲ್ಲ. ಆದರೆ ಇವತ್ತು ಸರ್ಕಾರದ ನಿಜವಾದಂಥ ಕೆಲಸ ಮಾಡ್ತಾ ಇರೋರು ಬಹುತೇಕ ಜನ ಕಾಂಟ್ರಾಕ್ಟ್ ಆ್ಯಂಡ್ ಔಟ್ಸೋರ್ಸ್ ವರ್ಕರ್ಸ್. ನೀವು ಯಾವುದೇ ಇಲಾಖೆಗೆ ಹೋಗಿ ಎಲ್ಲ ಕೆಲಸಗಳನ್ನು ಮಾಡೋರು ಇವತ್ತು ಡೇ ನೈಟ್ ಇವತ್ತು ಸರ್ಕಾರದ ಕೆಲಸಗಳನ್ನು ಜಾರಿ ಮಾಡ್ತಾ ಇರೋರು ಯಾರು ಅಂದರೆ ಕಾಂಟ್ರಾಕ್ಟ್ ಆ್ಯಂಡ್ ಔಟ್ಸೋರ್ಸ್ ವರ್ಕರ್ಸ್. ಆ ವರ್ಕರ್ಗಳಿಗೆ 2100 ಕೋಟಿ ರೂಪಾಯಿ ನಿಮಗೆ ಖರ್ಚು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಯಾವ ರೀತಿಯ ಸರ್ಕಾರ ನಡೆಸ್ತೀರಿ? ಯಾಕಂತ ಹೇಳಿದರೆ ಸರ್ಕಾರ ಅನ್ನೋದು ಒಂದು ಮಾಡೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ನಾವು ಕರಿತೀವಿ. ಆಮೇಲೆ ಮತ್ತೆ ಇದೇ ಸರ್ಕಾರ ರೂಲ್ ಮಾಡುತ್ತೆ, ಏನು ಗೊತ್ತಾ? ಯಾವ ಉದ್ಯಮ ಕನಿಷ್ಠ ಕೂಲಿಯನ್ನು ತನ್ನ ಕಾರ್ಮಿಕನಿಗೆ ಕೊಡಲಿಕ್ಕೆ ಆಗಲಾರದೆ ಇರೋನು ಉದ್ಯಮವನ್ನು ನಡೆಸಬಾರ್ದು ಅಂತೇಳಿ ಇದೇ ಸರ್ಕಾರದವರು ಹೇಳ್ತಾರೆ. ಈಗ ನೀವು ಮಾಡ್ತಾ ಇರೋದೇನು? ಸೊ ಹಾಗಾಗಿ ಇವತ್ತು ಕನಿಷ್ಠ ವೇತನ ಕೊಡಲಿಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಸರ್ಕಾರವನ್ನು ಹೆಂಗೆ ನಡೆಸ್ತೀರಾ ಅಂತೇಳಿನೂ ಕೂಡ ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ. ಹಾಗಾಗಿ ಈ ಸೋಗುಗಳು ಅಥವಾ ಸಬೂಬುಗಳನ್ನು ನೀವು ಹೇಳಬಾರದು. ಮತ್ತು ಈಗ ಅವರೇನು ಕಮಿಟಿ ಮಾಡಿದ್ದಾರೆ ಇದು ಒಂದು ರೀತಿಯ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ನಾನು ಪದ ಉಪಯೋಗ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ 1948ರ ಕನಿಷ್ಠ ವೇತನ ಕಾಯ್ದೆಯ ಸಲಹಾ ಮಂಡಳಿ ಅನ್ನೋದು ಒಂದು ಕಾನೂನಲ್ಲೇ ಅಡಕವಾಗಿರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನಲ್ ಕಮಿಟಿ, ಶಾಸನಾತ್ಮಕವಾದಂಥ ಒಂದು ಸಮಿತಿ. ಶಾಸನಾತ್ಮಕವಾದಂಥ ಒಂದು ಸಮಿತಿಯನ್ನು ಸರ್ಕಾರನೇ ರಚನೆ ಮಾಡಿರೋದು. ಅದಕ್ಕೆ ಅಧ್ಯಕ್ಷರನ್ನು ನೇಮಕ ಮಾಡೋದು ಕೂಡ ಸರ್ಕಾರವೇ. ಅದರಲ್ಲಿ ಸದಸ್ಯರು ಯಾರಿರಬೇಕು ಅಂತೇಳಿ ನೇಮಕ ಮಾಡೋದು ಕೂಡ ಸರ್ಕಾರವೇ. ಈ ರೀತಿ ನೀವು ಸರ್ಕಾರವೇ ರಚನೆ ಮಾಡಿದಂಥ ಒಂದು ಸಮಿತಿಯ ವಿರುದ್ಧ ನೀವು ಕ್ಯಾಬಿನೆಟ್ನವರು ಮತ್ತೊಂದು ಸಮಿತಿಯನ್ನು ನೀವು ರಚನೆ ಮಾಡ್ತೀವಿ ಅಂತ ಹೇಳಿದರೆ ಇದು ನಾವೇನು ಹೇಳಬೇಕು? ಆದರೆ ಇವತ್ತು ಈ ರಾಜ್ಯದ ಬಂಡವಾಳಗಾರರನ್ನು ರಕ್ಷಣೆ ಮಾಡೋಕ್ಕೆ ಹಣಕಾಸು ಇಲಾಖೆಯ ಉದಾಹರಣೆಗಳನ್ನು ನೀವು ತೊಗೊಂಡು ಬಂದು ಕೊಟ್ಟು ಇವತ್ತು ಅವರನ್ನು ನಮ್ಮ ಕೂಲಿಯನ್ನು ಕಿತ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಅನ್ನೋದನ್ನು ನಾವು ನೇರವಾಗಿ ಇದರಲ್ಲಿ ಆರೋಪವನ್ನು ಹೊರಿಸ್ತಾ ಇದ್ದೀವಿ. ನಿಮ್ಮ ಹತ್ರ ಹಣ ಇಲ್ಲ ಅಂತ ಹೇಳ್ತೀರಲ್ಲ, ಇವತ್ತು ಹೊಸ ಬಿಲ್ಡಿಂಗ್ಗಳನ್ನು ಕಟ್ತಾ ಇದ್ದೀರಿ, ಕಾಮಗಾರಿಗಳನ್ನು ನಡೆಸ್ತೀರಿ, ಮಠಗಳಿಗೆ ಕೊಡ್ತೀರಿ, ಜಾತಿ ಸಂಘಟನೆಗಳಿಗೆ ಕೊಡ್ತೀರಿ, ಧರ್ಮದ ಸಂಘಟನೆಗಳಿಗೆ ಕೊಡ್ತೀರಿ. ಅದ್ದೂರಿಯಾಗಿ MLA MP ಗಳಿಗೆ ಬೇಕಾದಷ್ಟು ಸವಲತ್ತುಗಳನ್ನು ನೀವು ಹೆಚ್ಚಳ ಮಾಡ್ಕೊಳ್ತೀರಿ. ಅದಕ್ಕೆಲ್ಲ ಹಣ ಎಲ್ಲಿಂದ ಬರುತ್ತೆ? ದೊಡ್ಡ ಏರ್ಪೋರ್ಟ್ಗಳನ್ನು ಕಟ್ತೀರಿ, ಹಣ ಎಲ್ಲಿಂದ ಬರುತ್ತೆ? ಆದರೆ ಇದೆಲ್ಲವೂ ಕೂಡ ಡೆವಲಪ್ಮೆಂಟ್ ಅಂತ ಹೇಳಿ ನೀವು ಹೇಳೋದಾದರೆ ಜನರಿಗೆ ಕೂಲಿಯನ್ನು ಹೆಚ್ಚಳ ಮಾಡೋದು ಡೆವಲಪ್ಮೆಂಟಿನ ಪಾರ್ಟೇ.
ನೀವು ವೇತನ ಹೆಚ್ಚಳ ಮಾಡಿದರೆ ಜನ ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಳ ಆಗತ್ತೆ. ಅದು ನಮ್ಮ ರಾಜ್ಯದ ಆರ್ಥಿಕ ಚಟುವಟಿಕೆಗೆ, ಆರ್ಥಿಕ ಅಭಿವೃದ್ಧಿಗೆ ಮತ್ತಷ್ಟು ಕಾಣಿಕೆಯನ್ನು ಕೊಡುತ್ತೆ ಅನ್ನುವಂಥದ್ದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಇವತ್ತು ಪತ್ರಕರ್ತರಿಂದ ಹಿಡಿದು ಬೇರೆ ಬೇರೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಜನರಿಂದ ಹಿಡಿದು ಇವತ್ತು ವೇತನ ಪರಿಷ್ಕರಣೆ ಆಗಲಾರದೆ ಇವತ್ತು ಶೋಷಣೆಗೆ ಒಳಗಾಗಿದ್ದಾರಲ್ಲ, ಅದಕ್ಕೆ ಯಾರು ಉತ್ತರ ಕೊಡ್ತಾರೆ? ಹಾಗಾಗಿ ನಾವು ರಾಜ್ಯ ಸರ್ಕಾರದಲ್ಲಿ ಒತ್ತಾಯ ಮಾಡ್ತೀವಿ, ಈ ಕಮಿಟಿಯನ್ನು ಏನು ಇನ್ನೂ ಆದೇಶ ಆಗಿಲ್ಲ, ಜಸ್ಟ್ ಅನೌನ್ಸ್ ಮಾಡಿದ್ದಾರೆ, ಆದೇಶ ಆಗಿಲ್ಲ, ಆದೇಶವನ್ನು ಮಾಡಬಾರ್ದು. ಇದನ್ನು ತಡೆ ಅಬೇನ್ಸಲ್ಲಿ ಇಟ್ಟಿರುವಂಥ ಈ ವೇಜ್ ನೋಟಿಫಿಕೇಷನ್ ಏನಿದೆ ಅದನ್ನು ಇಮಿಡಿಯೇಟಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ 18ನೇ ತಾರೀಕು CITU ನೇತೃತ್ವದೊಳಗಡೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. 2ನೇ ದಿನ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾಂಟ್ರಾಕ್ಟ್ ಆ್ಯಂಡ್ ಔಟ್ಸೋರ್ಸ್ ಎಂಪ್ಲಾಯೀಸು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ 19 ನೀತಿ ನಿಯೋಗವು ಕರ್ನಾಟಕದ ನಾವೀನ್ಯತೆಯಲ್ಲಿ ಅಗ್ರ ಸ್ಥಾನದಲ್ಲಿರುವುದರಿಂದ ರಾಷ್ಟ್ರೀಯ ಮನ್ನಣೆಯನ್ನು ನೀಡಿದೆ. ಆದರೆ ಬಂಡವಾಳಿಗರು ವೇತನ ಕಡಿಮೆಯಾದಲ್ಲಿ ಮಾತ್ರ ಲಾಭ ಹೆಚ್ಚಾಗುತ್ತದೆ ಎಂದು ವಾದಿಸುತ್ತಾರೆ. ಕೂಡಲೇ ಸರ್ಕಾರ ಕನಿಷ್ಠ ವೇತನವನ್ನು ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. CITU ಜಿಲ್ಲಾಧ್ಯಕ್ಷೆ ದೊಡ್ಡವ್ವ ಪೂಜಾರಿ, GM ಜೈನ್ ಖಾನ್, ಮಂದಾ ನೇವಗೆ, ದೀಪಕ್ ವಾರ್ಗಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಫ್ರೆಂಡ್ಸ್, BScಯ ಅತಿ ದೊಡ್ಡ ಸೇಲ್ ಈಗಾಗಲೇ ಆರಂಭವಾಗಿದೆ. BSc ಡಬಲ್ ಡೀಲ್ಸ್ ಡಬಲ್ ಖುಷಿ. ಇಲ್ಲಿ ಸೀರೆಗಳು, ಲೇಡೀಸ್ ವೇರ್, ಮೆನ್ಸ್ ವೇರ್ ಮತ್ತು ಕಿಡ್ಸ್ ವೇರ್ನ ಹೊಸ ಕಲೆಕ್ಷನ್ಗಳ ಮೇಲೆ 10+10% ಆಫ್ ಸಿಗ್ತಿದೆ. ಅಂದ್ರೆ ಡಬಲ್ ಡೀಲ್ಸ್ ಡಬಲ್ ಖುಷಿ. ಹಾಗಾದ್ರೆ ಇನ್ನೇಕೆ ತಡ? ಇಂದೇ ನಿಮ್ಮ ಕುಟುಂಬದವರೊಂದಿಗೆ BScಗೆ ಭೇಟಿ ನೀಡಿ ಮತ್ತು ಈ ಅದ್ಭುತ ಡಬಲ್ ಡಿಸ್ಕೌಂಟ್ ಆಫರ್ನ ಪ್ರಯೋಜನವನ್ನ ಪಡೆದಿರಿ. BScಯ ಅತಿ ದೊಡ್ಡ ಸೇಲ್. BSc ಡಬಲ್ ಡಿಸ್ಕೌಂಟ್, ಡಬಲ್ ಡೀಲ್ ಡಬಲ್ ಖುಷಿ.